ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ಪಾರ್ಟಲ್ಲಿ ನಾನು ನಿಮಗೆ ಆಲ್ರೆಡಿ ತೇಜಸ್ವಿ ಸರ್ ಅವ್ರದ್ದು ಲೈಫ್ ಸ್ಟೋರಿನ ಫ್ಲವರ್ ಶೋನಲ್ಲಿ ಎಲ್ಲನೂ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿ ತೋರಿಸಿದ್ದಾರೆ ಅಂತ ಹೇಳಿದ್ದೆ. ಸೊ ಇದ್ರ ನೆಕ್ಸ್ಟ್ ಪಾರ್ಟಲ್ಲಿ ಬಂದುಬಿಟ್ರೆ ನಿಮಗೆ ಇದು ತೇಜಸ್ವಿ ಅವರ ಪ್ರತಿಷ್ಠಾನ ಅಂದ್ಬಿಟ್ಟು ಕೊರಟಗೆಹಾರದಲ್ಲಿದೆ, ಮೂಡಿಗೆರೆ ತಾಲೂಕು. ಅಲ್ಲಿ ಒಂದು ವಸ್ತು ಸಂಗ್ರಹಾಲಯ ಇದೆ, ತೇಜಸ್ವಿ ಪ್ರತಿಷ್ಠಾನ ಅಂದ್ಬಿಟ್ಟು. ಅಲ್ಲಿದ್ದು ಏನಿದೆ ಸೇಮ್ ಅದನ್ನೇ ಇಲ್ಲಿ ರೀಕ್ರಿಯೇಟ್ ಮಾಡಿದ್ದಾರೆ. ಅದರಲ್ಲಿ ಏನೇನು ಬರುತ್ತೆ ಅಂದರೆ ಜಸ್ಟ್ ತೇಜಸ್ವಿ ಅವರ ಕೀಟಲೋಕ ಅಂದ್ಬಿಟ್ಟು ಈ ಕಾನ್ಸೆಪ್ಟ್ನ ತಗೊಂಡು ಎಲ್ಲ ಅರೇಂಜ್ ಮಾಡಿದ್ದಾರೆ. ಇದರಲ್ಲಿ ನೋಡ್ತಾ ಇರ್ಬೋದು ನೀವು, ಅವ್ರ ಸುತ್ತಮುತ್ತ ಸಿಗ್ತಿದ್ದಂಥ ನೇಚರಲ್ಲಿ ಸಿಗ್ತಿದ್ದಂಥ ಡಿಫ್ರೆಂಟ್ ಟೈಪ್ ವೆರೈಟೀಸ್ ಆಫ್ ಅಂದರೆ ಚಿಟ್ಟೆಗಳಿರ್ಬೋದು ಮತ್ತು ಕೀಟಗಳಿರ್ಬೋದು, ಅದು ಬೆಳೆಗಳಿಗೆ ಹಾನಿ ಮಾಡುವಂಥ ಕೀಟಗಳಿರ್ಬೋದು. ಆಮೇಲೆ ನೇಚರಲ್ಲಿ ಜನರಲಾಗಿ ನಾವು ಅಂದರೆ ಕೆಲವರು ಹಳ್ಳಿಯಲ್ಲಿ ಇದ್ದವರಿಗೆಲ್ಲ ಗೊತ್ತಿರುತ್ತೆ, ಕೆಲವರು ನೋಡಿರ್ತಾರೆ, ಅಬ್ಸರ್ವ್ ಮಾಡಿರ್ತಾರೆ. ಸೇಮ್ ಕೆಲವೊಂದು ಕೀಟಗಳು ಮತ್ತು ಚಿಟ್ಟೆಗಳೆಲ್ಲ ಇಲ್ಲಿ ಚೆನ್ನಾಗೇ ಕಲೆಕ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ. ಆ ಫ್ರೇಮಲ್ಲಿ ನೋಡ್ತಾ ಇರ್ಬೋದು ನೀವು. ಅದು ತುಂಬಾ ಅಂದರೆ ತುಂಬ ವಿಚಿತ್ರವಾದ ಮತ್ತು ತುಂಬ ಅಪರೂಪದ ಕೀಟಗಳಿರ್ಬೋದು. ಇವೆಲ್ಲ ಲಾರ್ವಾ ಟೈಪ್ಸ್ ಎಲ್ಲ ನೋಡ್ತಾ ಇರ್ಬೋದು, ಟೈಪ್ಸ್ ಆಫ್ ಲಾರ್ವಾ ಅಂತ ಅದರಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇದೆಲ್ಲ ಭತ್ತ ಆ ಥರದ್ದೆಲ್ಲ ಬೆಳೆಗಳಿಗೆ ಹಾನಿ ಮಾಡುವಂಥದ್ದು, ಆ ಥರದ ಕೀಟಗಳು. ಜೊತೆಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ವಾಟರ್ ಇದ್ರಲ್ಲಿ ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ತೇಜಸ್ವಿ ಸರ್ ಅವರ ಒಂದು ಆ ಭಾವಚಿತ್ರ ಸುತ್ತಲೂ ಆ್ಯಕ್ಚುಲಿ ಫುಲ್ ಕಂಪ್ಲೀಟ್ ಇದು ಕೀಟಗಳು, ನೊಣಗಳಿರ್ಬೋದು, ಜೊತೆಗೆ ಕೆಲವೊಂದು ಕೀಟಗಳು ಬರುತ್ತೆ, ಅದು ಆ್ಯಕ್ಚುಲಿ ಇನ್ಸೆಕ್ಟ್ಸ್. ಆ ಥರದ್ದೆಲ್ಲನೂ ಯೂಸ್ ಮಾಡಿ ಒಂದು ಫ್ರೇಮ್ನ ಸಖತ್ತಾಗಿ ಮಾಡಿದ್ದಾರೆ. ಆವಾಗಲೇ ಹೇಳಿದ್ದೆ ಒಂದು ಲಾಸ್ಟ್ ವಿಡಿಯೋದಲ್ಲಿ, ಫ್ಲೈಯಿಂಗ್ ಲಿಝರ್ಡ್ ROT ಅವರು ಕರ್ವಾಲೋ ಬುಕ್ಕಲ್ಲಿ ಮೆನ್ಷನ್ ಮಾಡಿರೋ ಒಂದು ಸ್ಪೆಸಿಮನ್ ಅಂದ್ಬಿಟ್ಟು ಅದನ್ನ ಇಟ್ಟಿದ್ದಾರೆ ನೋಡಿ. ಇದ್ರ ನೆಕ್ಸ್ಟ್ ಹಾಗೆ ಮುಂದೆ ಬಂದರೆ ತೇಜಸ್ವಿ ಅವ್ರದ್ದು ಒಂದು ಭಾವಚಿತ್ರನ ಅಲ್ಲಿ ಇಟ್ಟಿದ್ದಾರೆ. ಅದು ನೋಡ್ತಾ ಇದ್ದರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅವರೇ ಕಣ್ಮುಂದೆ ಇದ್ದಾರೇನೋ ಅನಿಸುತ್ತೆ. ಹಾಗೆ ಇದು ನೆಕ್ಸ್ಟ್ ಫ್ರೇಮ್ಗಳಲ್ಲಿ ಅವ್ರದ್ದು ಕಂಪ್ಲೀಟ್ ಅವ್ರ ಬಾಲ್ಯದಿಂದ ಹಿಡಿದು ಅವರ ಲಾಸ್ಟ್ ದಿನವರೆಗೆ ಯಾವ್ಯಾವ ಥರ ಇದ್ದರು, ಅವ್ರು ಯಾವ್ಯಾವ ಸ್ಟೇಜ್ ಬೈ ಸ್ಟೇಜ್ ಎಲ್ಲನೂ ಫೋಟೋಸಲ್ಲಿ ಅವ್ರ ಲೈಫ್ ಹಿಸ್ಟ್ರಿನ ತೋರ್ಸೋಕ್ಕೆ ಟ್ರೈ ಮಾಡಿದ್ದಾರೆ. ಎಲ್ಲ ಫೋಟೋಸು ಆಲ್ಮೋಸ್ಟ್ ಕಲೆಕ್ಟ್ ಮಾಡಿರ್ತಿದ್ದಾರೆ ಇದರಲ್ಲಿ. ಸೊ ತುಂಬ ಚೆನ್ನಾಗಿದೆ. ಅಂದರೆ ಅವರು ಹುಟ್ಟಿದಾಗಿಂದನೂ ಅವರು ದೊಡ್ಡವರಾಗಿ ಅವರು ಕಾಲೇಜ್ ಸ್ಟಡೀಸ್ ಎಲ್ಲ ಮುಗಿಸಿ, ಜೊತೆಗೆ ಅವ್ರ ಫ್ಯಾಮಿಲಿ ಜೊತೆ ಇರುವಂಥದ್ದು. ಹಾಗೆಯೇ ಲಾಸ್ಟ್ ಅವರು ಕೊನೆ ದಿನಗಳನ್ನ ಅವರು ಮೂಡಿಗೆರೆ ಹತ್ರ ಬಂದು ಅಲ್ಲಿ ಕಳೆದಿದ್ದಂಥ ದಿನಗಳಿರ್ಬೋದು, ನೇಚರ್ ಜೊತೆ ಇದ್ದಿದ್ದು. ಇದು ನೋಡಿರ್ಬೋದು, ಕುವೆಂಪು ಅವ್ರ ಜೊತೆ ಇರುವಂಥ ಅಪರೂಪದ ಫೋಟೋ ಎಷ್ಟು ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಖುಷಿಯಾಯಿತು, ಎಷ್ಟು ಚೆನ್ನಾಗಿದೆ. ಜೊತೆಗೆ ಅವ್ರ ವೈಫ್ ಜೊತೆ ಇರೋವಂಥ ಫೋಟೋಸ್ಗಳಿರ್ಬೋದು. ಹಾಗೇ ಅವರ ಕಂಪ್ಲೀಟ್ ಅವ್ರ ಲೈಫಲ್ಲಿ ಒಂದು ಸ್ಟೇಜ್ ಬೈ ಸ್ಟೇಜ್ ಎಲ್ಲ ಸ್ಟೇಜದ್ದು ಕೂಡ ಫೋಟೋಸ್ ಆಲ್ಮೋಸ್ಟ್ ಇದರಲ್ಲಿ ಅವೈಲಬಲ್ ಇದೆ. ಸೊ ನೋಡ್ತಾ ಹೋದರೆ ಎಷ್ಟು ಖುಷಿ ಅನಿಸುತ್ತೆ, ಅವ್ರ ಲೈಫ್ ಎಷ್ಟು ಟ್ರಾನ್ಸ್ಪರೆಂಟಾಗಿ, ಎಷ್ಟು ತುಂಬ ಬ್ಯೂಟಿಫುಲ್ಲಾಗಿತ್ತು ಅಂತ ಅನಿಸುತ್ತೆ. ನೀವು ನೋಡ್ತಾ ಇರ್ಬೋದು. ಆಮೇಲೆ ಅವ್ರಿಗೆ ಫಿಶಿಂಗ್ ಅಂದರೆ ಇಷ್ಟ ಅಂತ ಹೇಳಿದ್ದೆ ನಾನು. ಇದರಲ್ಲಿ ನೋಡಿ, ಫಿಶಿಂಗ್ ಮಾಡ್ತಾ ಇರೋ ಒಂದು ಬೋಟಲ್ಲಿ ಅದೊಂದು ಫೋಟೋ, ಜೊತೆಗೆ ಫ್ಯಾಮಿಲಿ ಜೊತೆ ಕಳೆದಿರೋಂಥ ಫೋಟೋಸು. ಬಿಫೋರ್ ಅವರು ಚೈಲ್ಡ್ಹುಡ್ಡಲ್ಲಿ ಇರೋವೆಲ್ಲ ಆಲ್ಮೋಸ್ಟ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಫೋಟೋಸ್ ಇದ್ವು. ಅವ್ರು ಸ್ವಲ್ಪ ದೊಡ್ಡವರಾದಮೇಲೆ ಅಲ್ಲಿಂದ ಆಲ್ಮೋಸ್ಟ್ ಕಲರ್ ಫೋಟೋಸ್ ಎಲ್ಲ ಇಂಟ್ರೊಡ್ಯೂಸ್ ಆಗಿತ್ತು ಅನಿಸುತ್ತೆ. ಸೊ ಅದರಿಂದ ಈಚೆಗೆ ತೆಗೆದಿರೋ ಫೋಟೋಸ್. ಇದು ನೋಡಿ ತೇಜಸ್ವಿ ಸರ್ ಅವ್ರದ್ದು ಕಂಪ್ಲೀಟ್ ಫ್ಯಾಮಿಲಿ ಒಂದು ಫೋಟೋ, ಜೊತೆಗೆ ಅವ್ರದ್ದು ಹಳೆ ಮನೆ ಇದು. ಅಲ್ಲಿ ಇದರಲ್ಲಿರೋವಂಥ ಕೊರಟಗೆಹಾರದಲ್ಲಿರೋವಂಥ ಮನೆ ಅದು ಆ್ಯಕ್ಚುಲಿ, ಮೂಡಿಗೆರೆ ಹತ್ರ. ಆಮೇಲೆ ಇದನ್ನು ನೋಡ್ತಾ ಇರ್ಬೋದು, ಅವರು ನೇಚರ್ ಜೊತೆ ಎಷ್ಟು ಯಾವಾಗಲೂ ಎಂಗೇಜಿಂಗ್ ಆಗಿರ್ತಿದ್ರು ಅಂದ್ಬಿಟ್ಟು. ಇದರಲ್ಲಿ ಎಷ್ಟು ಚೆನ್ನಾಗಿ ಫೋಟೋಸಲ್ಲೇ ಗೊತ್ತಾಗುತ್ತೆ ನಮಗೆ ಎಷ್ಟು ಪ್ರಕೃತಿ ಪ್ರೇಮಿ ಅವರು ಅಂದ್ಬಿಟ್ಟು, ಅಲ್ವಾ? ನೋಡ್ತಾ ಇರ್ಬೋದು ಫೋಟೋಸಲ್ಲಿ. ಹಾಗೇ ಇವರು ಯಾವಾಗ್ಲೂ ಕ್ಯಾಮ್ರಾ ಯೂಸ್ ಮಾಡ್ತಾಯಿದ್ರು ಅಂತ ಹೇಳಿದ್ದೆ ಅಲ್ವಾ? ಸೊ ಆ ಕ್ಯಾಮ್ರನ್ನ ಯೂಸ್ ಮಾಡಿ ಅವ್ರ ಫೋಟೋಸ್ನ ತೆಗ್ದಿರೋದು ಎಲ್ಲನೂ ಆಲ್ಮೋಸ್ಟ್ ಇದರಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅವ್ರದ್ದು ಕಂಪ್ಲೀಟ್ ಲೈಫ್ ಸ್ಟೋರಿನ ಒಂದು ಜಸ್ಟ್ ಆ ಫೋಟೋಸ್ಗಳಲ್ಲೇ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ನನಗಂತೂ ಭಾಳ ಇಷ್ಟ ಆಯ್ತು ಇದು. ಸೊ ಥ್ಯಾಂಕ್ ಯು ಸೋ ಮಚ್ ತೇಜಸ್ವಿ ಸರ್. ಹಾಗೆ ಮುಂದೆ ಬಂದರೆ ಇಲ್ಲಿ ಕಂಪ್ಲೀಟು ಮತ್ತೆ ಎಲ್ಲ ಚಿಟ್ಟೆಗಳ ಬಗ್ಗೆ ಇರ್ಬೋದು, ಜೊತೆಗೆ ಕೆಲವೊಂದು ಕೀಟಗಳು ಅವ್ರದ್ದೆಲ್ಲನೂ ಬಾಡಿ ಪಾರ್ಟ್ಸ್ಗಳದ್ದು ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಹಾಗೆ ಕೆಲವೊಂದಿಷ್ಟು ಮತ್ತೆ ಇನ್ನೂ ಎಕ್ಸ್ಟ್ರಾ ಕೀಟಗಳನ್ನ ಕೂಡ ಪರಿಚಯ ಮಾಡಿಸ್ಕೊಡೋಕ್ಕೆ ಟ್ರೈ ಮಾಡಿದ್ದಾರೆ. ಅಂದರೆ ಯಾವ್ಯಾವ ಕೀಟಗಳು ಅಂದರೆ ಎಲ್ಲೆಲ್ಲಿ ನಮಗೆ ಬರುತ್ತೆ ಅದರದ್ದು ಎಕ್ಸ್ಪ್ಲನೇಷನ್ಸು, ಜೊತೆಗೆ ಅದರದ್ದು ಒಂದಿಷ್ಟು ಫೋಟೋಸು, ಅದನ್ನೆಲ್ಲನೂ ಹಾಕಿದ್ದಾರೆ. ಇದೆಲ್ಲನೂ ಕಾಣಿಸ್ತಿದ್ದು ಫ್ರೇಮಲ್ಲಿ, ಇದೆಲ್ಲ ರಿಯಲ್ ಇನ್ಸೆಕ್ಟ್ಸ್ ಆ್ಯಕ್ಚುಲಿ. ಇದನ್ನೆಲ್ಲ ಅವರೇ ಕಲೆಕ್ಟ್ ಮಾಡಿ ಅದರಲ್ಲೊಂದು ಫ್ರೇಮಲ್ಲಿ ಹಾಕಿ ಇಟ್ಟಿರೋ ಅಂಥದ್ದು ವಸ್ತು ಸಂಗ್ರಹಾಲಯದಲ್ಲಿ. ಸೊ ಇದೊಂದು ಜಸ್ಟ್ ಅಂದರೆ ನೆಕ್ಸ್ಟ್ ನಮ್ಮ ಮುಂದಿನ ಪೀಳಿಗೆಗೆ ಇದೆಲ್ಲ ಇತ್ತು ನಮ್ಮ ನೇಚರಲ್ಲಿ ಅಂತ ಅಟ್ಲೀಸ್ಟ್ ಗೊತ್ತಾಗಲಿ ಅನ್ನೋ ಒಂದು ಕಾನ್ಸೆಪ್ಟ್ ಅಷ್ಟೇ ಇದು. ಸೊ ತುಂಬಾ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡ್ತಾ ಇದ್ದರೆ. ನಾವು ಇದರಲ್ಲಿ ಕೆಲವೊಂದಿಷ್ಟು ನಾವು ನೋಡಿದ್ದೀವಿ, ಬಟ್ ಇನ್ನೂ ತುಂಬ
ತುಂಬ ಕೀಟಗಳಿರ್ಬೋದು ಅವೆಲ್ಲನೂ ನಾವು ನೋಡಿರಲಿಲ್ಲ. ಸೊ ಇದ್ರಲ್ಲಿ ಎಲ್ಲನೂ ನೋಡೋಕೆ ಸಿಕ್ತು ನಮಗೆ. ಇದೆಲ್ಲ ಜೀರುಂಡೆ 2 ಟೈಪ್ ಅದು ಯಾವ ಥರ ಬರುತ್ತೆ ಅದನ್ನೆಲ್ಲ ಎಷ್ಟು ಚೆನ್ನಾಗಿ ತುಂಬಾ ಚೆನ್ನಾಗಿ ತೋರಿಸ್ಬಿಟ್ಟಿದ್ದಾರೆ. ಜೊತೆಗೆ ಹಾಗೆ ಮುಂದೆ ಬಂದರೆ ತೇಜಸ್ವಿ ಅವ್ರದ್ದು ಸ್ವಲ್ಪ ಲೈಫ್ ಹಿಸ್ಟ್ರಿ ಬಗ್ಗೆ ಎಲ್ಲನೂ ಬರೆದಿದ್ದಾರೆ. ಹಾಗೆಯೇ ಅವರಿಗೆ ಆ ನೇಚರ್ ಜೊತೆ ಮತ್ತು ಅದ್ರ ಬಗ್ಗೆ ಇದ್ದಿದ್ದು ಕನೆಕ್ಷನ್ ಹೇಗಿತ್ತು ಅದನ್ನೆಲ್ಲ ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಓವರಾಲ್ ಇಲ್ಲಿ ನಿಜವಾಗ್ಲೂ ತುಂಬಾ ಫ್ಯಾಂಟಾಸ್ಟಿಕ್ ಆಗಿದೆ ಇದನ್ನ ನೋಡಿದ್ರೆ. ತುಂಬಾ ಖುಷಿ ಅನಿಸುತ್ತೆ. ಇಲ್ಲಿ ಬಂದು ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ಇದನ್ನೆಲ್ಲ ನೋಡಿ. ಅವರ ಪ್ರಕೃತಿ ಆ ಪ್ರೇಮಕ್ಕೆ ನಾನಂತೂ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಯು ಆರ್ ರಿಯಲಿ ಗ್ರೇಟ್ ಸರ್. ಥ್ಯಾಂಕ್ ಯು ಸೋ ಮಚ್.